ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ದಿನ ಲಕ್ಕುಂಡಿ ಗ್ರಾಮದಲ್ಲಿ ಇನ್ನೊಂದು ಘಟನೆ ನಡೆದಿದೆ. ಅಲ್ಲಿ ಒಂದು ವಿಚಿತ್ರವಾದ ಹಾವು ಕಂಡಿದೆ. ಆ ಹಾವಿಗೆ 1.5 ಇಂಚು ಕೂದಲು ಇತ್ತಂತೆ. ಸೊ ಅದು ಹೇಗಿತ್ತು, ಎಲ್ಲಿ ಕಾಣ್ತು, ಅದು ಯಾರಿಗ್ ಕಾಣ್ತು, ಅದು ಯಾವ ರೀಸನ್ ಇಂದ ಅಲ್ಲಿದೆ, ಅದ್ರ ಬಗ್ಗೆ ಎಲ್ಲಾ ಮಾತಾಡೋಣ. ಲಕ್ಕುಂಡಿ ಗ್ರಾಮದಲ್ಲಿ ವೀರಭದ್ರೇಶ್ವರ ಟೆಂಪಲ್ ಇದೆ. ಆ ಟೆಂಪಲ್ ಮುಂದೆ ಸ್ಕೂಲ್ ಪಕ್ಕ ಮಣ್ಣನ್ನು ತೋಡುವಾಗ ಜೆಸಿಪಿಯಿಂದ ಈ ರೀತಿ ಮಣ್ಣನ್ನು ಸಡಲ ಮಾಡುವಾಗ ಸಡನ್ ಆಗಿ ಒಂದು ಹಾವು ಪ್ರತ್ಯಕ್ಷವಾಗುತ್ತೆ. ಆ ಹಾವಿಗೆ 1.5 ಇಂಚು ಕೂದಲು ಇರುತ್ತೆ. ಸೊ ಅದು ಮಿಂಚುತ್ತಾ ಇತ್ತಂತೆ. ಅದು ಸಡನ್ಲಿ ಜೆಸಿಪಿ ಅವರು ನೋಡಿ ಫುಲ್ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿ ಇದೆ ಅಂತೇಳಿ, ಡಿಫ್ರೆಂಟ್ ಇದೆ ಅಂತೇಳಿ ಫೋನ್ ನಲ್ಲಿ ವಿಡಿಯೋ ಮಾಡೋಣ ಅಂತ ನೋಡ್ತಿದ್ದಾರೆ. ಆ ವಿಡಿಯೋ ಆನ್ ಮಾಡೋದ್ರೊಳಗಡೆ ಹಾವು ಸಡನ್ ಆಗಿ ಅದು ಮಾಯವಾಗಿದೆ ಅಂತೆ. ಸೊ ನೋಡಕ್ ಮಾತ್ರ ಫುಲ್ ದಪ್ಪ ಇತ್ತಂತೆ, ಫುಲ್ ಲೆಂತ್ ಇತ್ತಂತೆ. ಸೊ ಫುಲ್ ಹೆದರ್ ಬಿಟ್ಟಿದ್ದಾರೆ. ಅವ್ರು ನೋಡಿದ್ರೆ ಊರವರಿಗೆಲ್ಲ ಹೋಗಿ ಹೇಳಿದ್ದಾರೆ, ಈ ರೀತಿ ಹಾವಿತ್ತು, ಈ ರೀತಿ ಹೀಗಿತ್ತು ಅಂತ. ಅದು ಹಾವು ನೋಡೋಕೆ ಸೇಮ್ ನಾಗರಾವು, ಕಾಳಿಂಗ ಸರ್ಪ ತರ ಕಾಣ್ತಾ ಇತ್ತಂತೆ. ಸೊ ಬ್ಲಾಕ್ ಇತ್ತಂತೆ, ಫುಲ್ ಬ್ಲಾಕ್ ಹಾವು. ಸೊ ಅದನ್ನ ನೋಡಿ ಫುಲ್ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಊರವ್ರು ಹೇಳೋದೇನಂದ್ರೆ, ಆ ವೀರಭದ್ರೇಶ್ವರ ಟೆಂಪಲ್ ನಲ್ಲಿ ಒಂದು ಲಿಂಗ ಇದಂತೆ. ಆ ಲಿಂಗಕ್ಕೆ ಹಾವು ಸುತ್ತಕೊಂಡು ಎಡೆ ಎತ್ಕೊಂಡು ಇರುತ್ತಂತೆ. ಸೊ ಬಹಳ ಜನ ಅದನ್ನ ನೋಡಿದ್ದಾರೆ. ಕೆಲವೊಬ್ರಿಗೆ ಕಾಣುತ್ತೆ ಅಂತೆ, ಕೆಲವೊಬ್ರಿಗೆ ಕಾಣೋದಿಲ್ಲ ಅಂತೆ. ಇನ್ನೊಂದೇನಂದ್ರೆ, ಆ ರೀಸನ್ ಇಂದ ಬಹಳ ಜನ ಅಲ್ಲಿ ಮಲ್ಗೋದ್ ಕೂಡ ಬಿಟ್ಟಿದ್ದಾರೆ ಅಂದೆ, ಅಲ್ಲಿ ಹೋಗೋದ್ ಕೂಡ ಬಿಟ್ಟಿದ್ದಾರೆ. ಅಂದ್ರೆ ಇನ್ನೊಂದೇನಂದ್ರೆ 7 o'clock ಈವ್ನಿಂಗ್ ಆಗತ್ಲೆ ಅಲ್ಲಿ ಹೋಗಿ ಹೆದರಾಕತ್ತಾರ. ಯಾಕಂದ್ರೆ ಸಿಚುವೇಶನ್ ಹಂಗೈತೆ. ಅಲ್ಲಿ ಊರಲ್ಲಿ ಆಗೋ ಘಟನೆಗಳು ಈ ರೀತಿ ಇದಾವೆ. ಊರಿನ ಹಿರಿಯರು ಹೇಳೋದೇನಂದ್ರೆ, ಅಲ್ಲಿ ವೀರಭದ್ರೇಶ್ವರ ಟೆಂಪಲ್ ಹತ್ರ ನಿಧಿ ಇದೆ, ಸಂಪತ್ತಿದೆ. ಆ ಹಾವು ಆ ಸಂಪತ್ತು ನಿಧಿನ ಕಾಪಾಡ್ತಾ ಇದೆ. ಅದನ್ನ ತಗೊಂಡೋಗಕ್ಕೆ ಬಹಳ ಜನ ಟ್ರೈ ಮಾಡಿದಾರಂತೆ ಬಿಫೋರ್ ಎಲ್ಲ. ಸೊ ಅದರಲ್ಲಿ ಕೆಲವು ಜನ ಸತ್ತಿದ್ದು ಕೂಡ ಉಂಟಂತೆ. ಇದೆಲ್ಲರ ಬಗ್ಗೆ ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ಅವ್ರು ಮೊದ್ಲಿಂದ ಅಲ್ಲಿ ಹುಟ್ಟಿ ಬೆಳೆದವ್ರಂತೆ. ಸೊ ಇದ್ರ ಬಗ್ಗೆ ಎಲ್ಲ ಅವ್ರು ಹೇಳಿದ್ರು. ಆ ನಿಧಿ ಸಂಪತ್ತು ಯಾರು ತಗೊಳಕ್ ಟ್ರೈ ಮಾಡ್ತಾರೋ ಸೊ ಅಲ್ಲಿ ಗ್ಯಾರಂಟಿ ಸಾಯ್ತಾರೆ, ಇಲ್ಲಾಂದ್ರೆ ಊರ್ ಬಿಟ್ಟು ಹೋಗ್ತಾರೆ. ಈ ರೀತಿ ನಡೀತಾ ಇದೆ ಸಂಘಟನೆಗಳು. ಯಾರಾದ್ರೂ ಅಲ್ಲಿ ಸಿರಿ ಸಂಪತ್ತು ನಿಧಿಗೋಸ್ಕರ ಹೋದ್ರೆ ಅಲ್ಲಿ ಹಾವಳಿ ಕೊಡುತ್ತಂತೆ, ಅವು ತರ ಎಲ್ಲ ಅದನ್ನೆಲ್ಲ ಕಾಪಾಡುತ್ತೆ ಅಂತೆ. ಈ ರೀತಿ ಎಲ್ಲ ವಿಷಯಗಳು ಬಿಫೋರ್ ಎಲ್ಲ ನಡೆದಿದ್ದಾವೆ. ಕೆಲವೊಂದ್ಸರಿ ಹಿಂದಿನ ಕಾಲದಲ್ಲಿ ಡೈಮಂಡ್ಸ್, ಗೋಲ್ಡ್ಸ್ ಅವೆಲ್ಲ ಬಹಳ ಸಿಕ್ಕಿದಾವಂತೆ. ಸೊ ಈ ರೀಸನ್ ಇಂದ ಅಲ್ಲಿ ಯಾರಾದ್ರೂ ಗೋಲ್ಡಿಗೋಸ್ಕರ ಹುಡ್ಕಕ್ ಹೋದ್ರೆ ಈ ಎಲ್ಲಾ ಇಶ್ಯೂಗಳನ್ನೆಲ್ಲಿ ಅವ್ರನ್ನ ಅಲ್ಲೇ ಸ್ಟಾಪ್ ಮಾಡ್ತಾರಂತೆ. ಯಾಕಂದ್ರೆ ಮನುಷ್ಯನ್ ಜೀವನ ಇಂಪಾರ್ಟೆಂಟ್. ಸೊ ಬಂಗಾರ ಅವೆಲ್ಲ ಸೈಡ್ ಇಟ್ರಿನ ಜೀವ ಮಾತ್ರ ಹೋದ್ರೆ ತಗೊಂಡು ಬರಕ್ ಆಗೋದಿಲ್ಲ. ಸೊ ಆ ರೀಸನ್ ಇಂದ. ಇನ್ನೊಂದೇನಂದ್ರೆ, ಹಿಂದಿನ ಕಾಲದಲ್ಲಿ ಈ ರೀತಿ ನಿಧಿ ಇದೆ ಅಂತ ಹೋಗಿ ತಗೊಳಕ್ ಹೋದಾಗ ಆ ಪರ್ಸನ್ಗೆ ಹಾವು ಕಚ್ಚಿ ಸತ್ತೋಗಿದ್ ವಿಷಯ ಕೂಡ ಇದೆ ಅಂತೆ. ಸೊ ಈ ರೀತಿ ಎಲ್ಲಾ ವಿಷಯಗಳನ್ನ ನೋಡಿದ್ರಿಗಿನ ಅಲ್ಲಿ ಆ ಸಿರಿ ಸಂಪತ್ತಿಗೆ ಹಾವು ಅವತಾರ ಎಲ್ಲ ಕಾಪಾಡ್ತಾ ಇದೆ. ಇನ್ನೊಂದೇನಂದ್ರೆ, ವೀರಭದ್ರೇಶ್ವರ ಟೆಂಪಲ್ ಕೂಡ ಇದೆ. ಈ ವಿಚಿತ್ರ ಹಾವು ಕಂಡಾಗ ಜೆಸಿಪಿ ಅವರು ಹೆದರ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ ಇನ್ನೊಂದೇನಂದ್ರೆ, ಆ ದಿನ ಅಮಾವಾಸ್ಯೆ ಇತ್ತಂತೆ. ಸೊ ಮನೇಲಿ ಆಬ್ವಿಯಸ್ಲಿ ಹೇಳ್ತಾರೆ, ಅಮಾವಾಸ್ಯೆ ಇದ್ದಾಗ ಹೊರಗಡೆ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಗಾಡಿ ಹಾಕೊಂಡು ಹೋಗ್ಬೇಡ, ಸ್ಪೀಡ್ ಹೋಗ್ಬೇಡ ಅಂತೇಳಿ. ಅಂತದ್ರಲ್ಲಿ ಅಮಾವಾಸ್ಯೆ ದಿನಾನೇ ಅದು ಹಾವು ಕಂಡಿದ್ದಕ್ಕೆ ಇವ್ರು ಫುಲ್ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಇದು ಇನ್ನೊಂದೇನಂದ್ರೆ, ಆ ಹಾವಿಗೆ ಕೂದ್ಲಿರೋದು ವಿಚಿತ್ರ. ಸೊ ಅದು ಮ್ಯಾಕ್ಸಿಮಮ್ 1.5 ಇಂಚ್ ಕೂದ್ಲು ಇತ್ತಂತೆ. ಸೊ ಆ ವಿಚಿತ್ರವಾಗಿ ನೋಡಿದಾಗ ಅವ್ರು ಫುಲ್ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಈಗ್ಲೂ ಅಲ್ಲಿ ಹೋಗಿ ಆ ಪ್ಲೇಸ್ ಅಲ್ಲಿ ನೋಡ್ಬೇಕಂದ್ರೆ ಹೆದರ್ಕೊಂಬಕತ್ತಾರೆ. ಸೊ ಇದು ಏನಂದ್ರೆ, ಇಲ್ಲಿ ಬಿಫೋರ್ ಎಲ್ಲ ಗೋಲ್ಡ್ ಕಂತಿತ್ತು, ಓಕೆ. ಇವಾಗ ಹಾವು ಕಂಡಿದೆಯಲ್ಲ, ಇನ್ನೂ ಸ್ವಲ್ಪ ಊರಲ್ಲೆಲ್ಲ ಪಬ್ಲಿಸಿಟಿ ಆಗ್ಬಿಟ್ಟಿದೆ. 10 ಜನ, 20 ಜನ, 100 ಜನ ಈ ರೀತಿ ಊರವ್ರಿಗೆಲ್ಲ ಅದು ಸ್ಪ್ರೆಡ್ ಆಗಿದೆ. ಸೊ ನೋಡ್ಬೇಕು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಸಿಕ್ಕರೆ ಮಾತ್ರ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ ಹಾವನ್ನ ನೋಡಿದವ್ರು ಒಂದೇ ಹೇಳಕತ್ತಾರ, ಸೊ ಅದು ನಾಗರ ಹಾವು ತರ ಇತ್ತು, ಕೆಲವೊಂದ್ಸರಿ ಅದು ಕಾಳಿಂಗ ಸರ್ಪ ತರ ಕಾಣ್ತಾ ಇತ್ತು, ಅದು ಫುಲ್ ಕರ್ರಗಿತ್ತು, ಬ್ಲಾಕ್ ಇತ್ತು ಅಂತ ಹೇಳಕತ್ತಾರ. ಸೊ ಅದನ್ನ ನೋಡತ್ಲೆ ಸಡನ್ ಆಗಿ ನಮ್ ಮೈಂಡ್ ಶಾಕ್ ಆಗ್ಬಿಡ್ತು. ಮತ್ತೆ ಅದ್ ಕೆಲವೊಂದ್ಸರಿ ವಿಡಿಯೋ ಆನ್ ಮಾಡೋದ್ರೊಳಗಡೆ ಅದು ಮಾಯ ಆಗ್ತಿತ್ತು ಅಂತೇಳಿ ಆ ಜೆಸಿಪಿ ಡ್ರೈವರ್ ಅವರು ಹೇಳಿದ್ರು. ಆ ಸಮಯದಲ್ಲಿ ಅವ್ರು ಜೆಸಿಪಿ ಅವರು 3 ಮೆಂಬರ್ಸ್ ಇದ್ರಂತೆ. ಸೊ ಅದನ್ನ ನೋಡಿದವ್ರು ಇಬ್ರು. ಸೊ ಅದನ್ನ ನೋಡಿದಾಗ ಅವ್ರು ಸಡನ್ಲಿ ಶಾಕ್ ಆಗಿ ಅದನ್ನ ಯಾವ ರೀತಿ ಹೇಳಿದ್ರೆ ನಂಬೋದಿಲ್ಲ ಅಂತೇಳಿ ಫೋನ್ ನಲ್ಲಿ ವಿಡಿಯೋ ಮಾಡೋಣ ಅಂತ ವಿಡಿಯೋ ಆನ್ ಮಾಡೋದ್ರೊಳಗಡೆನೆ ಅದು ಮಾಯ ಆಗ್ತಂತೆ. ಸೊ ಇದು ಮಾತ್ರ ಒಂಥರ ದೈವ ಲೀಲೆ ಅಂತ ಹೇಳ್ಬೋದು. ಸೊ ನೋಡೋಣ ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಈಗಂತೂ ಕರ್ನಾಟಕದಲ್ಲಿ ಫುಲ್ ಹವಾ ಇದ್ದಿದೆ ಲಕ್ಕುಂಡಿ ಗ್ರಾಮ ಅನ್ನೋದು. ಸೊ ಮೊದ್ಲೆಲ್ಲ ರಾಜರು ಮಹಾರಾಜರು ಆಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇದು ಹಾವು, ಗೋಲ್ಡ್, ನಿಧಿ ಅದೆಲ್ಲ ನೋಡಿದಾಗ ನಮಗ್ ಕೂಡ ಅದೇ ಅನಿಸ್ತಾ ಇದೆ. ಸೊ ನೋಡ್ಬೇಕು ಇದು ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ಮುಂದೆ ಏನೇನ್ ಸಿಚುವೇಶನ್ಸ್ ಬರ್ತಾವೋ, ಏನೇನು ಘಟನೆ ಬರ್ತಾವೋ ನೋಡೋಣ.
ಇದೇ ಲಕ್ಕುಂಡಿಯಲ್ಲಿ ಗದಗ ಡಿಸ್ಟಿಕ್ ನಲ್ಲಿ ಕಸ್ತೂರಿ ಫ್ಯಾಮಿಲಿ ಅವರಿಗೆ ಗೋಲ್ಡ್ ನಿಧಿ ಸಿಕ್ಕಿತ್ತು. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದೀನಿ. ಸೊ ಯಾರ್ಯಾರು ನೋಡಿಲ್ವೋ ಸೊ ನಮ್ ಚಾನಲ್ ಒಳಗಡೆ ಹೋಗಿ ನೋಡಿದ್ರೆಗಿನ ಆ ವಿಡಿಯೋ ಇರುತ್ತೆ. ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅದ್ರಲ್ಲಿ ಕೂಡ ಇದೇ ಸಿಮಿಲರ್ ಇನ್ಸಿಡೆಂಟ್ ನಡೆದಿದ್ದು. ಸೊ ಯಾರ್ಯಾರು ನೋಡಿಲ್ವೋ ಅದು ಫಸ್ಟ್ ನೋಡ್ಕೊಂಡ್ ಬರ್ರಿ. ಅದಾದ್ಮೇಲೆ ಈ ವಿಡಿಯೋನ ನೋಡ್ರಿ.